ಸುಧಾರಾಣಿ ನಮ್ಮ ಕನ್ನಡದ ಮೇರು ನಟಿ ಅಲ್ವಾ. ಎಲ್ಲ ಕನ್ನಡಿಗರು ಇಷ್ಟಪಡುವಂಥ ಅದ್ಭುತ ನಟಿ, ಒಳ್ಳೆಯ ಸೌಂದರ್ಯವತಿ. ಸಿಕ್ಕಿದ ಸಿನಿಮಾಗಳೆಲ್ಲವೂ ಕೂಡ ಬಹಳ ಒಳ್ಳೆಯ ಸಿನಿಮಾಗಳು. ಹಾಗೆ ಸಿನಿಮಾದಲ್ಲಿ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೇ ಒಂದು ದೊಡ್ಡ ಖ್ಯಾತಿಯನ್ನು ಗಳಿಸಿದರು, ಹಾಗೆ ಉಳಿಸಿದರು. ನಂತರದಲ್ಲಿ ಚಿತ್ರರಂಗದಿಂದ ಸ್ವಲ್ಪನೇ ದೂರವಾದರು. ಒಳ್ಳೆಯ ಅಮ್ಮ, ಒಳ್ಳೆಯ ತಂಗಿ, ಒಳ್ಳೆಯ ಮಗಳು, ಒಳ್ಳೆಯ ನಟಿ. ಹಾಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಎಲ್ಲರ ಜೊತೆ ಕೂಡ ಒಳ್ಳೆಯ ಬಾಂಧವ್ಯವನ್ನು ಇರಿಸಿದಂತಹ ಅದ್ಭುತ ನಟಿ ಸುಧಾರಾಣಿಯವರು. ಸುಧಾರಾಣಿಯ ಮೂಲ ಹೆಸರು ಬಂದು ಜಯಶ್ರೀ ಅಂತ. ಇದು ಬಾಡದ ಹೂವು ಚಿತ್ರಕ್ಕಾಗಿ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವರಿಗೆ ಇಟ್ಟ ಹೆಸರು ಸುಧಾರಾಣಿ ಅಂತ. ಇವರ ಮೂಲತಃ ಹೆಸರು ಜಯಶ್ರೀ ಆಗಿತ್ತು. 1978ರಲ್ಲಿ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಹಲವಾರು ಚಿತ್ರಗಳಲ್ಲಿ ಇವರು ಬಾಲನಟಿಯಾಗಿ ಅಭಿನಯ ಮಾಡಿದರು. ವಿಷ್ಣುವರ್ಧನ್, ರಜನಿಕಾಂತ್, ಅನಂತ್ ನಾಗ್, ಹೀಗೆ ಬೇರೆ ಬೇರೆ ನಟರೊಂದಿಗೆ ಇವರು ಬಾಲನಟಿಯಾಗಿ ಅಭಿನಯ ಮಾಡಿದ್ದಾರೆ. ನಂತರ ಪೂರ್ಣ ಪ್ರಮಾಣದ ನಾಯಕಿಯಾಗಿರೋದು ಎಲ್ಲರಿಗೂ ಗೊತ್ತಲ್ವ, ಆನಂದ್ ಚಿತ್ರಕ್ಕಾಗಿ. ಅದು ನಮ್ಮ ಶಿವರಾಜ್ ಕುಮಾರ್ ಜೊತೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಆ ಚಿತ್ರ ಅದ್ಭುತವಾಗಿ ತೆರೆ ಕಂಡಿತು. ಅದ ನಂತರ ಬೇರೆ ಬೇರೆ ಭಾಷೆಗಳಲ್ಲಿಯೂ ಇವರು ಚಿತ್ರಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕನ್ನಡದಲ್ಲೇ ಒಂದು ಹತ್ರ 200 ಚಿತ್ರಗಳಷ್ಟು ಮಾಡಿದ್ದಾರೆ. ಎಲ್ಲ ಚಿತ್ರಗಳು ಬಹಳ ಒಂದು ಖ್ಯಾತಿ ಪಡೆದಂಥ ಚಿತ್ರ. ಇವರ ಪ್ರತಿಯೊಂದು ಚಿತ್ರಗಳು ಕೂಡ ಒಂದು ಒಳ್ಳೆಯ ಕತೆ ಇರುವ ಚಿತ್ರ ಆಗಿತ್ತು. ಇವರು ಆಯ್ಕೆ ಮಾಡ್ತಾ ಇದ್ದ ಚಿತ್ರದ ಕಥೆಗಳು ಆಗಿತ್ತು. ಹಾಗೆ ಮೈಸೂರು ಮಲ್ಲಿಗೆ, ಇಂಥ ಪಂಚಮವೇದ, ಇಂಥ ಚಿತ್ರಗಳಿಗೆಲ್ಲ ಅವರಿಗೆ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಎಲ್ಲವೂ ಕೂಡ ಸಿಕ್ಕಿದೆ. ಇವರು ಹುಟ್ಟಿದ್ದು 1970, ಬರೀ 78ಕ್ಕೆ 8 ವಯಸ್ಸಿಗೆ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇವತ್ತಿಗೂ ಅವರು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ, ಪೋಷಕ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಸೀರಿಯಲಲ್ಲಿ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಅವರು ಸದಾ ಚಿತ್ರರಂಗದಲ್ಲಿ ಯಾವತ್ತೂ ಸಕ್ರಿಯವಾಗಿರ್ತಾರೆ, ಇನ್ನು ಮುಂದೆನೂ ಇರ್ತಾರೆ. ಇವರ ಲೈಫ್ ಒಳ್ಳೆಯದಾಗಲಿ. ಇವರಿಗೆ ಗಂಡ, ಒಬ್ಬರು ಮುದ್ದಿನ ಮಗಳು ಕೂಡ ಇದ್ದಾರೆ. ಮಗಳು ಬಹಳ ಪ್ರತಿಭೆ ಉಳ್ಳ ವಿದ್ಯಾರ್ಥಿನಿ. ಹಾಗಾಗಿ ಮಗಳ ವಿದ್ಯಾಭ್ಯಾಸದ ಕಡೆಗೆ ಬಹಳಷ್ಟು ಫೋಕಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಸಕ್ರಿಯವಾಗಿದ್ದಾರೆ. ಎಲ್ಲ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ನಮ್ಮ ಸುಧಾರಾಣಿಯನ್ನು ಕಾಣ್ಬೋದು. ಹಾಗೆ ಇವರ ಭವಿಷ್ಯವು ಬಹಳ ಒಳ್ಳೆಯದಾಗಲಿ. ಎಲ್ಲರೂ ಈ ವಿಡಿಯೋ ಇಷ್ಟಪಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಟಾಟಾ ಬಾಬಾ.